ಸರ್ಕಾರಕ್ಕೆ ಅತಿ ಹೆಚ್ಚು ಆದಾಯ ಬರೋದು ಸಬ್ ರಿಜಿಸ್ಟ್ರಾರ್ ಆಫೀಸ್ಗಳು, ಅಂದರೆ ರಿಜಿಸ್ಟ್ರೇಷನ್ ಆಫೀಸ್ಗಳಿಂದ. ಅದು ಬಿಟ್ಟರೆ ಎಣ್ಣೆ ಡ್ರಿಂಕ್ಸ್. ಪ್ರತಿ ತಿಂಗಳು ಪ್ರತಿ ವರ್ಷ ಲಕ್ಷಾಂತರ ಕೋಟಿ ಆದಾಯ ಬರ್ತವೆ. ಜಮೀನು ಇಲ್ಲವೇ ಸೈಟು, ಹಳ್ಳಿಗಳಿಂದ ನಗರಗಳವರೆಗೂ ಎಲ್ಲರೂ ಸಹ ರಿಜಿಸ್ಟ್ರೇಷನ್ಗೆ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ದುಡ್ಡುಗಳನ್ನ ಕಟ್ತಾರೆ. ಸರ್ಕಾರಕ್ಕೆ ಇದೇ ಆದಾಯ. ಹಾಗೆ ಬಹುತೇಕರು, ಬಡವರಾಗಲಿ ಶ್ರೀಮಂತರಾಗಲಿ, ಎಲ್ಲರೂ ಸಹ ಬ್ಯಾಂಕ್ಗಳಲ್ಲಿ ಬಡ್ಡಿಗೆ ಲೋನ್ಗಳು ತಗೊಳ್ತಾರೆ. ಆ ರಿಜಿಸ್ಟ್ರೇಷನ್ ಸ್ಟಾಂಪ್ ಡ್ಯೂಟಿ ಆಗ್ಬೋದು, ಅಫಿಡವಿಟ್ಗಳು, ಇಂಡಿಮ್ನಿಟಿಗಳು, ಇದರಿಂದಾಗಿ ಸರ್ಕಾರಕ್ಕೆ ಕೋಟಿ ಕೋಟಿ ಆದಾಯ ಬರ್ತವೆ. ಆದರೆ ಈಗ ರಿಜಿಸ್ಟ್ರೇಷನ್ ಸ್ಟಾಪ್ ಮಾಡಿದ್ದಾರೆ. ಹಳ್ಳಿಗಳಿಂದ ನಗರದವರೆಗೂ ಈ ಖಾತಾಗಳಿಲ್ಲದೆ, ಅದರಲ್ಲೂ ರೆವಿನ್ಯೂ ಸೈಟ್ಗಳಂತ ಏನಿದ್ದಾವೆ, ಬಹಳ ತೊಂದರೆ ಆಗ್ತಿದೆ. ಕರ್ನಾಟಕ ಸರ್ಕಾರ 2024 ಸೆಪ್ಟೆಂಬರ್ ಇಂದೀಚೆಗೆ ಏನು ಈ ಅಕ್ರಮ ಲೇಔಟ್ಗಳು ಹೆಚ್ಚಾಗ್ತಾ ಇತ್ತು ಇಡೀ ಕರ್ನಾಟಕದಾದ್ಯಂತ. ಹಾಗಾಗಿ ಈ ಅಕ್ರಮ ಲೇಔಟ್ಗಳ ರಿಜಿಸ್ಟ್ರೇಷನ್ ಸ್ಟಾಪ್ ಮಾಡಿದ್ದಾರೆ. ಇದರ ಪರಿಣಾಮ ಲಕ್ಷಾಂತರ ಮಂದಿ ಬಡ ಮಧ್ಯಮ ವರ್ಗದವ್ರ ಮೇಲೆ ಪರಿಣಾಮ ಬೀರಿದೆ. ಯಾಕಪ್ಪ ಅಂತ ಅಂದರೆ ಎಲ್ಲರೂ ಕನ್ವರ್ಷನ್ನು BM ಮಾಡಿ ಅಥವಾ ಇತರೆ ಪ್ರಾಧಿಕಾರಗಳಿಂದ ಅನುಮೋದನೆ ಪಡೆದಂತಹ ಸೈಟ್ಗಳನ್ನ ತಗೊಳಕ್ಕಾಗಲ್ಲ. ಯಾಕಂದ್ರೆ ಅದು ರೇಟ್ ಜಾಸ್ತಿ ಇರ್ತವೆ. ಈ ರೆವೆನ್ಯೂ ಸೈಟ್ಗಳು ಕಡಿಮೆ ಸಿಗ್ತವೆ ಅಂತ ಏನೋ ದುಡ್ಡುಗಳನ್ನ ಸ್ವಲ್ಪ ಸೇವಿಂಗ್ಸ್ ಮಾಡಿ ಉಳಿಸಿ ತಗೊಂಡಿರ್ತಾರೆ. ಹಾಗೆ ತಗೊಳ್ಳೋಣ ಅಂದ್ಕೊಂಡಿರ್ತಾರೆ. ಈಗ ತಗೊಂಡಿರೋರ್ಗೂ ಕಷ್ಟ, ತಗೊಳ್ಬೇಕು ಅನ್ನೋರ್ಗೂ ಕಷ್ಟ. ಹೀಗಾಗಿ ರಿಜಿಸ್ಟ್ರೇಷನ್ ನಿಲ್ಲಿಸಿರೋದ್ರಿಂದ ಪ್ರತಿಯೊಬ್ಬರಿಗೂ ಬಹಳ ತೊಂದರೆ ಆಗ್ತಾ ಇದೆ. ರಿಜಿಸ್ಟ್ರೇಷನ್ ಆಗಿರೋರು ಪರವಾಗಿಲ್ಲ, ಆದರೆ ಇನ್ನೂ ಖಾತೆ ಆಗ್ತಾ ಇಲ್ಲ. ಖಾತೆ ಇಲ್ಲ ಅಂದರೆ ಮೀಟ್ರ್ಗಳು ಕೊಡ್ತಾ ಇಲ್ಲ. ಎಷ್ಟೋ ಮನೆಗಳು ಮೀಟ್ರ್ ಇಲ್ದಲೆ ಹಾಗೇ ಇದ್ದಾವೆ. ಇನ್ನು ಅಗ್ರಿಮೆಂಟ್ ಮಾಡ್ಕೊಂಡಿರೋ ಕತೆ ಅಷ್ಟೇ. ಈ ಖಾತೆ ಇಲ್ಲ, ರಿಜಿಸ್ಟ್ರೇಷನ್ ಅದು ಆಗ್ತಾ ಇಲ್ಲ. ಈಗ ಹಣ ಕೊಟ್ಟಿದ್ದಾರೆ, ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ. ಇಂತಹ ಸಮಸ್ಯೆಗಳನ್ನ ಲಕ್ಷಾಂತರ ಜನ ಇಡೀ ಕರ್ನಾಟಕದಾದ್ಯಂತ ಅನುಭವಿಸ್ತಾ ಇದ್ದಾರೆ. ಲಕ್ಷಾಂತರ ರೂಪಾಯಿ ರಿಜಿಸ್ಟ್ರೇಷನ್ ಸ್ಟಾಂಪ್ ಕಟ್ಟಿದ್ದಾರೆ, ಖಾತೆ ಇಲ್ಲ. ಕಳೆದ ತಿಂಗಳು ಮಾನ್ಯ ಮುಖ್ಯಮಂತ್ರಿಗಳು ತೊಂದರೆ ಆಗಬಾರ್ದು ಅಂತ ಈ ಖಾತೆ ಮಾಡೋದಕ್ಕೆ ಅನುಮೋದನೆ ಕೊಟ್ಟರು. ಆದರೂ ಇನ್ನೂ ಸಹ ಆಗ್ತಾ ಇಲ್ಲ. ಈಗ ರಿಜಿಸ್ಟ್ರೇಷನ್ ಆಗಿರೋಕೆ ಸ್ವಲ್ಪ ತೊಂದರೆ ಇಲ್ಲ, ಆದರೆ ಆಗದಲ್ಲೇ ಇರೋಕೆ ಖಾಲಿ ಜಾಗಗಳು ಇದ್ದಾವೆ. ಮನೆ ಕಟ್ಟೋಕ್ಕೂ ತೊಂದರೆ, ಅಗ್ರಿಮೆಂಟ್ ಮಾಡ್ಕೊಂಡಿರೋರಿಗೆ ಅದು ಇನ್ನೂ ತೊಂದರೆ. ಯಾಕಂದ್ರೆ ಅಡ್ವಾನ್ಸ್ ದುಡ್ಡು ವಾಪಸ್ ಕೊಡ್ತಾರಾ ಇಲ್ವಾ ಓನರ್ಸು ಅಂತ. ಹಾಗೆ ಬಂಡವಾಳ ಹಾಕಿರುವಂತಹ ವ್ಯಕ್ತಿಗಳಿಗೂ ಸಹ ತೊಂದರೆ, ಯಾಕಂದ್ರೆ ಸೈಟ್ಗಳು ಸೇಲ್ ಆಗಲ್ಲ. ಆದರೆ ನಮ್ಮ ಸರ್ಕಾರಗಳು, ಅಧಿಕಾರಿಗಳು, ನಮ್ಮ ಮಿನಿಸ್ಟ್ರುಗಳು ಸೀಟ್ಗಾಗಿ ಕಿತ್ತಾಡ್ತಾ ಇದ್ದಾರೆ. ಸೀಟ್ ಬೇಕಷ್ಟೇ ಅವ್ರಿಗೆ. ಜನಸಾಮಾನ್ಯರ ಸಮಸ್ಯೆಗಳು ಬೇಕಾಗಿಲ್ಲ, ಸೀಟು. ಕಷ್ಟಪಟ್ಟು ಉಳಿತಾಯ ಮಾಡಿ ತಗೊಂಡಂತಹ ಸೈಟ್ಗಳು ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ, ಮೀಟರ್ಗಳು ಕೊಡ್ತಾ ಇಲ್ಲ, ಮನೆ ಕಟ್ಟಕ್ಕೆ ಆಗ್ತಾ ಇಲ್ಲ ಅಂತ ಸಮಸ್ಯೆಗಳಲ್ಲಿ ಒದ್ದಾಡ್ತಾ ಇದ್ದಾರೆ ಇವತ್ತು ಇಡೀ ಕರ್ನಾಟಕದಾದ್ಯಂತ ಲಕ್ಷಾಂತರ ಜನ. ಆದಷ್ಟು ಸ್ವಲ್ಪ ಫಾಸ್ಟಾಗಿ ಅವ್ರಿಗೆ ಏನೇನು ಸಮಸ್ಯೆಗಳಿದೆ ಖಾತಾಗಳು ಕೊಡೋಣ, ಅಗ್ರಿಮೆಂಟ್ ಆಗಿರೋಕೆ ಅದಕ್ಕೆ ಒಂದು ವ್ಯವಸ್ಥೆಗಳು ಮಾಡೋಣ. ಆ ರೀತಿಯ ಕ್ರಮಗಳನ್ನ ಬೇಗ ತಗೊಂಡ್ರೆ ಎಲ್ಲ ಜನಗಳಿಗೂ ಒಳ್ಳೇದಾಗ್ತವೆ. ಮೊದಲು ಈ ಕುರ್ಚಿ ಕಿತ್ತಾಟಗಳನ್ನ ಬಿಡಬೇಕು, ಜನರ ಸಮಸ್ಯೆಗಳಿಗೆ ಕೆಲಸ ಮಾಡಬೇಕು.